ಬೆಳ್ಳಂ ಬೆಳಗ್ಗೆ ಕಡು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಸಂಪತ್ತಿನ ಕೋಟೆಯನ್ನ ಕಟ್ಕೊಂಡಿದ್ದವರಿಗೆ ಲೋಕಾಯುಕ್ತದಿಂದ ಈಗ ಶಾಕ್. ಬೆಳ್ಳಂ ಬೆಳಗ್ಗೆ ಕಡು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಸಂಪತ್ತಿನ ಕೋಟೆ ಕಟ್ಕೊಂಡಿದ್ದವರಿಗೆ ಈಗ ಲೋಕಾಯುಕ್ತದಿಂದ ಶಾಕ್ ಎದುರಾಗಿರುವಂತದ್ದು. ನಿದ್ದೆಯಿಂದ ಎಚ್ಚೆತ್ತವರು ಅಧಿಕಾರಿಗಳನ್ನ ನೋಡಿ ಕಂಗಾಲಾಗಿದ್ದಾರೆ. ಅಕ್ರಮ ಆಸ್ತಿ, ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಳಿಯನ್ನ ನಡೆಸಲಾಗಿತ್ತು. ಏಕಕಾಲದಲ್ಲಿ ರಾಜ್ಯದ ಹಲವೆಡೆ ದಾಳಿಯನ್ನ ನಡೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಚಿಕ್ಕಮಗಳೂರು ಹಾಗೆ ದಾವಣಗೆರೆ, ಕಲಬುರಗಿ, ಬೆಂಗಳೂರಿನಲ್ಲಿ ಲೋಕಾಯುಕ್ತದಿಂದ ದಾಳಿಯಾಗಿರುವಂತದ್ದು. ಯಲಹಂಕ ಬೆಸ್ಕಾಂ AEE ಉದಯ್ ಕುಮಾರ್ ಮನೆಯ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಕರ್ನಾಟಕದ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣಗೆ ಈಗ ಲೋಕ ಬಿಸಿ ಮುಟ್ಟಿಸಿರುವಂತದ್ದು. ಚಿಕ್ಕಮಗಳೂರು ಅರಣ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಅವರ ಮನೆ ಮೇಲೂ ಕೂಡ ದಾಳಿ. ದಾವಣಗೆರೆಯಲ್ಲಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕೃಷ್ಣ ನಾಯಕ್ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂಥದ್ದು. ಕಲಬುರಗಿಯಲ್ಲಿ RDPR ನಿವೃತ್ತ ಇಂಜಿನಿಯರ್ ಮಾಣಿಕ್ ಕನಕಕಟ್ಟಿಗೂ ಕೂಡ ಶಾಕ್ ಎದುರಾಗಿರುವಂಥದ್ದು. ಮಾಣಿಕ್ ಕನಕಕಟ್ಟಿ ಸಂಪತ್ತಿನ ಸಾಮ್ರಾಜ್ಯವನ್ನ ಕಂಡು ಅಧಿಕಾರಿಗಳು ಕೂಡ ಈಗ ದಂಗಾಗಿದ್ದಾರೆ. ಬೆಳ್ಳಂ ಬೆಳಗ್ಗೆ ಕಡು ಭ್ರಷ್ಟರಿಗೆ ಈಗ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಸಂಪತ್ತಿನ ಕೋಟೆಯನ್ನ ಕಟ್ಟಿಕೊಂಡಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಲೋಕಾಯುಕ್ತರು ದಾಳಿಯನ್ನ ನಡೆಸಲಾಗಿದ್ದು, ಅಕ್ರಮ ಆಸ್ತಿ ಹಾಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಏಕಕಾಲದಲ್ಲಿ ರಾಜ್ಯದ ಹಲವೆಡೆ ದಾಳಿಯನ್ನ ನಡೆಸಿರುವಂಥದ್ದು ಲೋಕಾಯುಕ್ತರು. ಈಗ ಚಿಕ್ಕಮಗಳೂರು ಹಾಗೆ ದಾವಣಗೆರೆ, ಕಲಬುರಗಿ, ಬೆಂಗಳೂರಿನಲ್ಲಿ ದಾಳಿಯಾಗಿರುವಂಥದ್ದು ಬೆಳ್ಳಂ ಬೆಳಗ್ಗೆ. ಯಲಹಂಕ ಬೆಸ್ಕಾಂ AEE ಉದಯ್ ಕುಮಾರ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣಗೆ ಲೋಕ ಬಲೆಯನ್ನ ಬೀಸಿದೆ. ಚಿಕ್ಕಮಗಳೂರು ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವಂತಹ ACF ಶ್ರೀನಿವಾಸ್ ಅವರ ಮನೆ ಮೇಲೆ, ದಾವಣಗೆರೆಯಲ್ಲಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕೃಷ್ಣ ನಾಯಕ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಸಿದ್ದೇಶ್ವರ್ ಹೆಬ್ಬಾಳ್ ಹಾಗೆ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಇವ್ರ ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಕಲಬುರಗಿಯಲ್ಲೂ ಕೂಡ ನಿವೃತ್ತ ಇಂಜಿನಿಯರ್ ಮಾಣಿಕ್ ಕನಕಕಟ್ಟಿಗೂ ಕೂಡ ಈಗ ಶಾಕ್ ಎದುರಾಗಿರುವಂಥದ್ದು. ಸಂಪತ್ತಿನ ಸಾಮ್ರಾಜ್ಯವನ್ನ ಕಂಡು ಅಧಿಕಾರಿಗಳು ಕೂಡ ದಂಗಾಗಿದ್ದಾರೆ. ಬೆಳ್ಳಂ ಬೆಳಗ್ಗೆ ಕಡು ಭ್ರಷ್ಟರಿಗೆ ಈಗ ಬಿಸಿ ಮುಟ್ಟಿಸಿರುವಂತಹ ಲೋಕಾಯುಕ್ತ. ಸಂಪತ್ತಿನ ಕೋಟೆಯನ್ನ ಕಟ್ಕೊಂಡಿದ್ದವರಿಗೆ ಲೋಕಾಯುಕ್ತದಿಂದ ಈಗ ಶಾಕ್ ಎದುರಾಗಿದೆ. ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳನ್ನ ನೋಡಿ ಕಂಗಾಲಾಗಿದ್ದಾರೆ ಭ್ರಷ್ಟರು. ಅಕ್ರಮ ಆಸ್ತಿ ಹಾಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಏಕಕಾಲದಲ್ಲಿ ರಾಜ್ಯದ ಹಲವೆಡೆ ದಾಳಿಯನ್ನ ನಡೆಸಿದ್ದಂತಹ ಲೋಕಾಯುಕ್ತ ಚಿಕ್ಕಮಗಳೂರು ಹಾಗೆ ದಾವಣಗೆರೆ, ಕಲಬುರಗಿ, ಬೆಂಗಳೂರಿನಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಯಲಹಂಕದಲ್ಲಿ ಬೆಸ್ಕಾಂನ AEE ಉದಯ್ ಕುಮಾರ್ ಅವರ ಮನೆ ಮೇಲೆ ರೇಡನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಕರ್ನಾಟಕದ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ಆಗಿರುವಂತಹ ರಾಜಣ್ಣಗೆ ಈಗ ಲೋಕ ಬಿಸಿಯನ್ನ ಮುಟ್ಟಿಸಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ದಾವಣಗೆರೆಯಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದ್ದು, ಜೊತೆಗೆ ಸಿದ್ದೇಶ್ವರ್ ಹೆಬ್ಬಾಳ್ ಹಾಗೆ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಜೊತೆಗೆ ಮಾಣಿಕ್ ಕನಕಕಟ್ಟಿಗೂ ಕೂಡ ಈಗ ಶಾಕ್ ಎದುರಾಗಿದೆ ಲೋಕಾಯುಕ್ತದ ದಾಳಿಯಿಂದ. ಸಂಪತ್ತಿನ ಸಾಮ್ರಾಜ್ಯವನ್ನ ಕಂಡು ಅಧಿಕಾರಿಗಳೇ ಈಗ ದಂಗಾಗಿದ್ದಾರೆ. ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳನ್ನ ಕಂಡು ಕಂಗಾಲಾಗಿರುವಂಥದ್ದು ಭ್ರಷ್ಟ ಅಧಿಕಾರಿಗಳು. ಬೆಳ್ಳಂ ಬೆಳಗ್ಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಸಂಪತ್ತಿನ ಕೋಟೆಯನ್ನ ಕಟ್ಕೊಂಡಿದ್ದವರಿಗೆ ಈಗ ಲೋಕಾಯುಕ್ತದಿಂದ ಶಾಕ್ ಕೊಟ್ಟಿರುವಂಥದ್ದು. ನಿದ್ದೆಯಿಂದ ಎಚ್ಚರ ಆದ ತಕ್ಷಣ ಅಧಿಕಾರಿಗಳನ್ನು ನೋಡಿ ಕಂಗಾಲಾಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಈ ಒಂದು ಅಕ್ರಮ ಆಸ್ತಿ ಹಾಗೆ ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ರಾಜ್ಯದ ಹಲವೆಡೆ ಚಿಕ್ಕಮಗಳೂರು ಹಾಗೆ ದಾವಣಗೆರೆ, ಕಲಬುರಗಿ, ಬೆಂಗಳೂರಿನಲ್ಲಿ ಈ ಒಂದು ದಾಳಿಯಾಗಿರುವಂಥದ್ದು.